ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 8ನೇ ತರಗತಿಯ ಫ್ರಿಕ್ಷನ್ ಅಂದರೆ ಘರ್ಷಣೆ ಅಂತಕ್ಕಂಥ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪ್ರಸ್ತುತ ಈ ಒಂದು ವಿಡಿಯೋ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಹಾಗೂ TET ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ ಪೇಪರ್ 2 ಅಲ್ಲಿ ಸೈನ್ಸ್ ಬರೀತಕ್ಕಂಥವ್ರಿಗೆ ಡಿಸ್ಕ್ರಿಪ್ಟಿವ್ ಟೈಪು ಸಾಕಷ್ಟು ಹೆಲ್ಪ್ ಆಗುತ್ತೆ. ಹಾಗೆಯೇ ಜನರಲ್ ನಾಲೆಡ್ಜ್ ಅಂತ ತಗೊಂಡಾಗ ನಿಮಗೆ ಸಾಮಾನ್ಯ ವಿಜ್ಞಾನ ಅಂತ ಕನ್ಸಿಡರ್ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಸಾಕಷ್ಟು KS, FDA, SDA ಮತ್ತು PDO ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನಾನು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಸಾಕಷ್ಟು ಜನ ವ್ಯೂವರ್ಸ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರ್ತಾರೆ. ಆದರೆ ಸೈನ್ಸ್ ಸ್ಟೂಡೆಂಟ್ಸಿಗೆ ಯಾವುದೇ ಮೀಡಿಯಮ್ ಆದರೂ ಕೂಡ ನಡೆಯುತ್ತೆ ಅಂತ ಬಟ್ ನಾಲೆಡ್ಜ್ ಮಾತ್ರ ನಮಗೆ ಬೇಕು. ಅದರ ಒಂದು ಪ್ರಯತ್ನ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಈ ಒಂದು ತರಗತಿಯಲ್ಲಿ ಈ ಪಾಠದಲ್ಲಿ ಬಂದಿರುವಂಥ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅಂತ. ಸೊ ಫ್ರಿಕ್ಷನ್ ಪಾಠದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲನೇದು, ಫ್ರಿಕ್ಷನ್ ಅಪೋಸಸ್ ದ ಡ್ಯಾಶ್ ಬಿಟ್ವೀನ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಅಂತ ಇದೆ. ಸೊ ಒಂದು ಸರ್ಫೇಸ್ ಏನಾಗಿದೆ, ಈಗ ನಾನು ನಿಮಗೊಂದು ಚಿತ್ರ ತೋರಿಸ್ತೀನಿ. ಇಲ್ಲೊಂದು ಬಾಕ್ಸ್ ಇದೆ ಅಂತ ತಗೊಳ್ಳಿ. ಸೊ ಈ ಬಾಕ್ಸಿನ ಮೇಲೆ ಒಂದು ಆಬ್ಜೆಕ್ಟನ್ನು ನಾನು ಇಡ್ತಾ ಇದ್ದೀನಿ. ಸೊ ಯಾವುದೇ ಇನ್ನೊಂದು ಬಾಕ್ಸನ್ನು ಇಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ಬಾಕ್ಸ್ಗೂ ಮತ್ತು ಇಲ್ಲೂ ಈ ಒಂದು ಸರ್ಫೇಸ್ ಕಾಂಟ್ಯಾಕ್ಟ್ ಇದೆಯಲ್ಲ, ಏನು ಮಾಡುತ್ತೆ, ಇದನ್ನು ಆ್ಯಕ್ಚುಲಿ ನಾನು ಈ ಕಡೆಯಿಂದ ಪುಷ್ ಮಾಡಿದಾಗ ಈ ಬಾಕ್ಸ್ ಅದರ ಮೇಲೆ ಹೋಗಬೇಕು ಅಂದರೆ ಅಲ್ಲಿ ಒಂದು ಫೋರ್ಸು ಏನು ಮಾಡುತ್ತೆ, ತಡೆಯುತ್ತೆ. ಏನನ್ನು, ಅದರ ಚಲನೆಯನ್ನು. ಸೊ ಚಲನೆಯನ್ನು ಅದೇನು ಮಾಡುತ್ತೆ, ಅಪೋಸ್ ಮಾಡುತ್ತೆ. ಸೊ ಅದನ್ನೇ ನಾವು ಫ್ರಿಕ್ಷನ್ ಅಂಥೇಳಿ ಕರಿತೀವಿ. ಸೊ ಫ್ರಿಕ್ಷನ್ ಅಪೋಸಸ್ ದ ಮೋಷನ್ ಬಿಟ್ವೀನ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಅಂದರೆ ಅದರ ಚಲನೆಯನ್ನು ಘರ್ಷಣೆ ತಡೆಯುತ್ತೆ, ಅದಕ್ಕೆ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಇನ್ನು ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದ ಡ್ಯಾಶ್ ಆಫ್ ದ ಸರ್ಫೇಸ್. ಸೊ ನೇಚರ್ ಆಫ್ ದ ಸರ್ಫೇಸ್, ಇದನ್ನು ಅಂದರೆ ಅದರ ಒಂದು ಸ್ವರೂಪ ಯಾವ ಥರ ಇದೆ ಅಂತ. ಸೊ ಇನ್ ಕೇಸ್ ನೋಡಿ, ಇದು ಸರ್ಫೇಸ್ ಈ ಥರ ಇದ್ದರೆ, ಇದು ಏನೋ ರಫ್ ಸರ್ಫೇಸ್ ಇತ್ತು ಅಂತಂದರೆ ಇದು ನಮಗೇನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸ್ಮೂತ್ ರಫ್ ಸರ್ಫೇಸಲ್ಲಿ ಫ್ರಿಕ್ಷನ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ ಘರ್ಷಣೆ. ಇನ್ನು ಸ್ಮೂತ್ ಸರ್ಫೇಸಲ್ಲಿ ಫ್ರಿಕ್ಷನ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಮೂತ್ ಸರ್ಫೇಸ್ ಅಂದರೆ ನೀವು ಟೈಲ್ಸ್ ಮೇಲ್ಗಡೆ ಎಣ್ಣೆ ಏನಾದರೂ ಚೆಲ್ಲಿದ್ರೆ ಅಲ್ಲಿ ಲುಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತೆ, ಘರ್ಷಣೆ ಇರೋದಿಲ್ಲ. ನೀವು ಒಂದು ಸ್ವಲ್ಪ ಕಾಲಿಟ್ಟರೆ ಫುಲ್ ಜಾರಿ ಬಿದ್ದೋಗ್ಬಿಡ್ತೀವಿ. ಸೊ ಅದಕ್ಕೆ ಕಾರಣ ಸ್ಮೂತ್ ಮತ್ತು ರಫ್ ಇರ್ತಕ್ಕಂಥದ್ದು, ಒರಟು ಮತ್ತು ನುಣುಪು ಆದ ಮೇಲ್ಮೈಯನ್ನು ಹೊಂದಿರುವಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಫ್ರಿಕ್ಷನ್ ಪ್ರೊಡ್ಯೂಸರ್ಸ್, ಫ್ರಿಕ್ಷನ್ನಿಂದ ಅಂದರೆ ಘರ್ಷಣೆಯಿಂದ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಘರ್ಷಣೆಯಿಂದ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಎಸ್, ಘರ್ಷಣೆಯಿಂದ ಏನಾಗುತ್ತೆ ಅಂದರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಮೀನ್ಸ್ ಉಷ್ಣತೆ ಬರುತ್ತೆ. ಉದಾಹರಣೆಗೆ ನಿಮ್ಮ ಕೈಗಳನ್ನು ಎರಡನ್ನು ಉಜ್ಜಿ ಪರಸ್ಪರ ನಿಮಗೆ ಆ ಎರಡೂ ಕೈಗಳ ಚರ್ಮದ ಘರ್ಷಣೆಯಿಂದ ನಿಮಗೆ ಬಿಸಿ ಅನುಭವ ಆಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಸ್ಪ್ರಿಂಕ್ಲಿಂಗ್ ಆಫ್ ಪೌಡರ್ ಆನ್ ದ ಕೇರಮ್ ಬೋರ್ಡ್ ಡ್ಯಾಶ್ ಫ್ರಿಕ್ಷನ್ ಅಂತ ಇದೆ. ಸೊ ನಾವು ಒಂದು ಕೇರಮ್ ಬೋರ್ಡನ್ನು ಒಂದು ಕನ್ಸಿಡರ್ ಮಾಡೋದಾದರೆ ಇದ್ರ ಮೇಲ್ಗಡೆ ನೀವು ಈ ಕೇರಮ್ ಬೋರ್ಡನ್ನು ಅಬ್ಸರ್ವ್ ಮಾಡಿ. ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಪಾನ್ಗಳನ್ನು ಇಟ್ಟಿರ್ತೀವಿ, ಇಲ್ಲೆಲ್ಲ ಪೌಡರನ್ನು ಸ್ಪ್ರಿಂಕ್ ಮಾಡ್ತೀವಿ. ಯಾಕೆ ಅಂದರೆ ನಾವು ಸ್ಟ್ರೈಕರನ್ನು ಹೊಡೆದಾಗ ಅದು ನುಣುಪಾಗಿ ಜಾರಿ ಹೋಗಲಿ ಅಂತ. ಅಂದರೆ ಏನದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದು ಫ್ರಿಕ್ಷನನ್ನು ರೆಡ್ಯೂಸ್ ಮಾಡುತ್ತೆ ಅಂತ ಅರ್ಥ. ಅದೇ ಥರ ಮುಂದಿನ ಪ್ರಶ್ನೆ, ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಡ್ಯಾಶ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಫ್ರಿಕ್ಷನ್ಸಲ್ಲಿ ಇರುವಂಥವು 3. ಮೊದಲನೇದು ಸ್ಟ್ಯಾಟಿಕ್ ಫ್ರಿಕ್ಷನ್, ಎರಡನೇದು ಸ್ಲೈಡಿಂಗ್ ಫ್ರಿಕ್ಷನ್, ಮೂರನೇದು ಬಂದು ರೋಲಿಂಗ್ ಫ್ರಿಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತದ್ದು ಏನಿದೆಯಲ್ಲ, ಅದನ್ನು ನಾವು ಅತ್ಯಂತ ಬಲವನ್ನು ಹೆಚ್ಚಿಗೆ ಬಳಸಿ, ಅಂದರೆ ಬೈಕನ್ನು ನಾವೀಗ ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಈಗ ಮೊದಲಿಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲನೇ ಗೇರಲ್ಲಿನೇ ನಾವು ಮೂವ್ ಮಾಡೋದು, ನಂತರ 2, 3, 4 ಗೇರಲ್ಲಿ ಹೋಗ್ತೇವೆ. ಅಂದರೆ ಆರಂಭಿಕವಾದ ವೇಗ ಹೆಚ್ಚಿಗೆ ಕೊಡಬೇಕಾಗುತ್ತೆ ಎನರ್ಜಿನ. ಅದಕ್ಕೆ 1ನೇ ಗೇರೇ ತುಂಬ ಬಲಶಾಲಿಯಾದ ಗೇರ್ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಬೆಟ್ಟ ಕೂಡ ಹತ್ತಿಸ್ಬೋದು ಅಂತ ಹೇಳ್ತಾರೆ. ಸೊ ಬೈಕ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಅಂದರೆ 0 ಇಂದ ಸ್ಟಾರ್ಟ್ ಆದರೆ ಮೋಷನ್ನು, ಅದನ್ನು ನಾವೇನಂತ ಕರಿತೀವಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಏನಿದೆ ಅದು ಜಾಸ್ತಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದು ಎರಡನೇದು ಸ್ಲೈಡಿಂಗ್ ಫ್ರಿಕ್ಷನ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ರೋಲಿಂಗ್ ಫ್ರಿಕ್ಷನ್, ಜಾರು ಉರುಳು ಅಂತ. ಸೊ ಈ ಥರ 3 ಇದ್ದಾವೆ. ಅದರಲ್ಲಿ ಜಾಸ್ತಿ ಅಂತಕ್ಕಂಥದ್ದು ಅದು ಸ್ಟ್ಯಾಟಿಕ್ ಫ್ರಿಕ್ಷನ್. ಹಾಗಾಗಿ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್.
ರೋಲಿಂಗ್ ಫ್ರಿಕ್ಷನ್ ಇನ್ನೂ ಕಡಿಮೆ. ಈಗ ಫಾರ್ ಎಕ್ಸಾಂಪಲ್ ನಾವು ವಾಹನಗಳ ಚಕ್ರಗಳು ರೋಲ್ ಆಗ್ತಾನೆ ಹೋಗುತ್ತೆ, ಸೊ ಅದು ಈಸಿಯಾಗಿ ರೋಲ್ ಆಗೋದ್ರಿಂದ ಫ್ರಿಕ್ಷನ್ ಅದರಲ್ಲಿ ಕಂಪೇರ್ ಟು 2 ಫ್ರಿಕ್ಷನ್ಸ್ ಅದು ಕಡಿಮೆ ಇರುತ್ತೆ ಅಂತ ಅರ್ಥ ಮಾಡ್ಕೋಬೋದು. ಇನ್ನು ಮುಂದಿನ ಪ್ರಶ್ನೆ, 4 children were asked to arrange forces due to rolling, static, sliding frictions on according to order their arrangements are. ಅಂದರೆ ಯಾವುದು ಜಾಸ್ತಿ ಇದೆ ಅಲ್ಲಿಂದ ನಾವು ಆರ್ಡರನ್ನು ಮಾಡಬೇಕು. ಗಿವನ್ ಬಿಲೋ ಆರ್ ಚೂಸ್ ದ ಕರೆಕ್ಟ್ ಅರೇಂಜ್ಮೆಂಟ್ ಅಂತ ಇದೆ. ಸೊ ಅರೇಂಜ್ ಯಾವ ಥರ ಮಾಡಬೇಕಪ್ಪ ಅಂತಂದರೆ ಅಕಾರ್ಡಿಂಗ್ ಟು ಆರ್ಡರ್, ಯಾವುದು ಕಡಿಮೆ ಇದೆ ಅದರಿಂದ ನಾವು ಹೆಚ್ಚಿಗೆ ಇರೋದನ್ನು ತಗೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಕಡಿಮೆ ಅಂದರೆ ಹೆಚ್ಚಿನ ಒಂದು ಫ್ರಿಕ್ಷನ್ ಏನಿದೆ ಅದು ಸ್ಟಾಟಿಕ್ಕು, ಅದಕ್ಕಿಂತ ಕಡಿಮೆ ಸ್ಲೈಡಿಂಗು, ಅದಕ್ಕಿಂತ ಕಡಿಮೆ ರೋಲಿಂಗು. ಸೊ ಫ್ರಿಕ್ಷನ್ ಇಲ್ಲಿ ಹೋಗ್ತಾ ಹೋಗ್ತಾ ಕಡಿಮೆಯಾಗಿದೆ. ಸೊ ದಿಸ್ ಈಸ್ ಆಪ್ಷನ್ 3ನಲ್ಲಿದೆ, ಅದನ್ನು ನಾವಿಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ನು, ಅಲಿಡಾ ರನ್ಸ್ ಹರ್ ಟಾಯ್ ಕಾರ್ ಆನ್ ಡ್ರೈ ಮಾರ್ಬಲ್ ಫ್ಲೋರ್, ವೆಟ್ ಮಾರ್ಬಲ್ ಫ್ಲೋರ್, ನ್ಯೂಸ್ ಪೇಪರ್ ಆ್ಯಂಡ್ towel spread on the floor. The force of friction acting on it on the car on different surfaces in increasing order we will be. ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೆದಾಗ ಯಾವ ಫ್ರಿಕ್ಷನ್ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ನೋಡಿ, ಕಡಿಮೆ ಇರ್ತಕ್ಕಂಥದ್ದು ಬಂದು ವೆಟ್ ಮಾರ್ಬಲ್ ಫ್ಲೋರಲ್ಲಿ ಏನಾಗಿರುತ್ತೆ ಅಂದರೆ ನೋಡಿ, ಅದಕ್ಕೆ ಕಾಲು ನೆಂದಿದ್ದಾಗ, ಅಂದರೆ ಕಾಲು ನೆಂದಾಗ ಅಥವಾ ಟೈಲ್ಸ್ ಮೇಲೆ ನೀರು ಬಿದ್ದಾಗ ಅದು ನಾವೇನು ಮಾಡ್ತೀವಿ, ಜಾರಿ ಬೀಳ್ತೀವಿ, ಅಂದರೆ ಅಲ್ಲಿ ಫ್ರಿಕ್ಷನ್ ತುಂಬ ಕಡಿಮೆ ಇರುತ್ತೆ. ಇನ್ನು ಡ್ರೈಯಲ್ಲಿ ನಾರ್ಮಲಾಗಿ ನಡೀತೀವಿ ನಾವು ಡ್ರೈ ಮಾರ್ಬಲ್ ಫ್ಲೋರಲ್ಲಿ, ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಇನ್ನು ನ್ಯೂಸ್ ಪೇಪರ್ ಮತ್ತು ಟವಲ್ ಏನಿದೆ ಅದು ಅತ್ಯಂತ ಹೆಚ್ಚು ಫ್ರಿಕ್ಷನ್ ಇರೋವಂಥದ್ದು, ತುಂಬ ಹಿಡ್ಕೊಳ್ಳೋಕ್ಕೆ ಗಟ್ಟಿಯಾಗಿ ಇರೋವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿ ವೆಟ್ ಮಾರ್ಬಲ್ ಫ್ಲೋರ್ ತುಂಬ ಕಡಿಮೆ, ಅದಕ್ಕಿಂತ ಜಾಸ್ತಿ ಡ್ರೈ ಮಾರ್ಬಲ್ ಫ್ಲೋರ್, ನೆಕ್ಸ್ಟ್ ನ್ಯೂಸ್ ಪೇಪರ್ ಮತ್ತು ಟವಲ್ ಏನಿದೆ ಅದ್ರ ಮೇಲೆ ಆ ಕಾರು ವೇಗವಾಗಿ ಹೋಗೋದಿಲ್ಲ. ನೀವು ಜಾಸ್ತಿ ಫುಲ್ ಕೀ ಕೊಟ್ಟರು ಅಥವಾ ಶೆಲ್ಲಿಂದ ಇದ್ರೂ ಕೂಡ ಅದು ಮೂವ್ ಆಗೋದಕ್ಕೆ ಟೈಮನ್ನು ತಗೊಳುತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಸಪೋಸ್ ಯು ಆರ್ ರೈಟಿಂಗ್ ಡೆಸ್ಕ್ ಈಸ್ ಟಿಲ್ಟೆಡ್ ಎ ಲಿಟ್ಲ್. ಅಂದರೆ ನೀವು ಡೆಸ್ಕನ್ನು ಡೆಸ್ಕ್ ಇರ್ತದೆ ನಿಮ್ಮ ಮುಂದೆ, ನೀವು ಬೆಂಚ್ ಮೇಲೆ ಕೂತು ಆ ಡೆಸ್ಕ್ ಮೇಲ್ಗಡೆ ಏನು ಮಾಡ್ತಾ ಇರ್ತೀರ, ಬರಿತಾ ಇರ್ತೀರ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗಿರುತ್ತೆ, ಇದು ಸ್ವಲ್ಪ ಇಳಿಜಾರಾಗಿದ್ದಾಗ ನೀವು ಪುಸ್ತಕವನ್ನು ಬಿಟ್ಟು ಆಚೆ ಈಚೆ ಏನಾದ್ರು ಕೆಳಗಡೆ ಬ್ಯಾಗ್ ಇಟ್ಟಿರ್ತೀರಿ, ಆ ಬ್ಯಾಗಲ್ಲಿ ಏನಾದ್ರು ತೊಗೋಬೇಕಂತ ಹೋದಾಗ ಆ ಡೆಸ್ಕ್ ಮೇಲಿಂದ ಜಾರಿ ಕೆಳಗಡೆ ಏನಾಗುತ್ತೆ, ಪುಸ್ತಕ ಬಿದ್ದೋಗುತ್ತೆ. ಎ ಬುಕ್ ಕೆಪ್ಟ್ ಆನ್ ದ and it starts sliding down shows direction of frictional force acting on it. ಅದು ನಿಧಾನಕ್ಕೆ ಕೆಳಗಡೆ ಜರುಗ್ತಾ ಬರುತ್ತೆ. ಸೊ ಇದು ಏನಾಗಿದೆ ಅಂತ ಹೇಳಿಬಿಟ್ಟು ಸೊ ಅರ್ಥ ಮಾಡ್ಕೊಳ್ಳಿ. ಫ್ರಿಕ್ಷನಲ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆಪೋಸಿಟ್ ಟು ದ ಮೂಮೆಂಟ್ ಆಫ್ ದ ಬುಕ್. ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಏನಾಗ್ತಾ ಇದೆ, ನಮಗೆ ಫ್ರಿಕ್ಷನ್ನು ಅದನ್ನು ತಡೀತಾ ಇದೆ. ಸೊ ಪುಸ್ತಕ ಹೀಗೆ ಜಾರ್ತಾ ಇದ್ದರೆ ಅದಕ್ಕೆ ಆಪೋಸಿಟ್ ಆಗಿ ಅದರ ಒಂದು ಫ್ರಿಕ್ಷನ್ ಏನು ಮಾಡುತ್ತೆ, ಕಾರಣ ಆಗುತ್ತೆ. ಅದು ಕೆಳಗಡೆ ಬೀಳೋ ಅಷ್ಟೊತ್ತಿಗೆ ಬುಕ್ಸ್ ಬೀಳುತ್ತೆ ಅಂಥೇಳಿ ನಾವು ತಕ್ಷಣಕ್ಕೆ ತಗೊಳ್ತೀವಿ. ಎಷ್ಟೋ ಒಂದು ಸರಿ ಜಾಮಿಟ್ರಿ ಬಾಕ್ಸು, ನಮ್ಮ ಪೆನ್ಗಳು ಎಲ್ಲವೂ ಕೂಡ ಕೆಳಗಡೆ ಬೀಳ್ತಾ ಇರ್ತವೆ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಅಪ್ವರ್ಡ್ ಡೈರೆಕ್ಷನ್ ಅಂದರೆ ಫ್ರಿಕ್ಷನ್ ಅದಕ್ಕೆ ಆ್ಯಕ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಯು ಸ್ಪಿಲ್ ಎ ಬಕೆಟ್ ಆಫ್ ಸೋಪಿ ವಾಟರ್ ಆನ್ ಎ ಮಾರ್ಬಲ್ ಫ್ಲೋರ್ ಆಕ್ಸಿಡೆಂಟ್ಲಿ. Would it make it easier or more difficult for you to walk on the ಫ್ಲೋರ್ ವೈ ಅಂತ ಕೇಳಿದ್ದಾರೆ. ಅಂದರೆ ನೀನು ಅಕಸ್ಮಾತ್ ಆಗಿ ಬಕೆಟಲ್ಲಿ ಇರ್ತಕ್ಕಂತಹ ಒಂದು ಸೋಪಿನ ನೀರನ್ನು ಕೆಳಗಡೆ ಚೆಲ್ಲಿದರೆ ಆ ಒಂದು ಮಾರ್ಬಲ್ ಫ್ಲೋರ್ ಮೇಲ್ಗಡೆ ನಿಮಗೆ ಈಸಿಯಾಗಿ ನಡಿಲಿಕ್ಕೆ ಆಗುತ್ತಾ, ಆಗಲ್ಲ ಅಂದರೆ ಆಗುತ್ತೆ ಅಂದರೆ ಯಾಕೆ ಅನ್ನೋದನ್ನು ನಾವು ರೀಸನ್ ಕೊಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಿದೆ, ಮಾರ್ಬಲ್ ಫ್ಲೋರು ಮೇಲೆ ಏನಾಗಿದೆ, ನೀರು ಬಿದ್ದಾಗ ಅಲ್ಲಿ ಸೋಪ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಆ ಸೋಪ್ ಲೇಯರ್ ಏನು ಮಾಡುತ್ತೆ ಅಂದರೆ ಫ್ರಿಕ್ಷನನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಫ್ರಿಕ್ಷನ್ ರೆಡ್ಯೂಸ್ ಆದರೆ ನಾವು ಅದ್ರ ಮೇಲೆ ಕಾಲಿಟ್ಟಿದ ತಕ್ಷಣವೇ ಏನಾಗ್ತೀವಿ, ಜಾರಿ ಬೀಳ್ತೀವಿ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೂವ್ ಆನ್ ದ ಫ್ಲೋರ್ ಬಿಕಾಸ್ ಸೋಪ್ ಏನು ಮಾಡುತ್ತೆ ಅಂದರೆ ಫ್ರಿಕ್ಷನನ್ನು, ಅಂದರೆ ಕಾಲಿನ ಒಂದು ಪಾದಕ್ಕೂ ಫೀಟ್ಗೂ ಮತ್ತು ಫ್ಲೋರ್ಗೂ ಫ್ರಿಕ್ಷನ್ ಇಲ್ಲ ಅಂದರೆ ನಾವು ನಿಂತ್ಕೊಳ್ಳಿಕ್ಕೂ ಆಗಲ್ಲ, ನಡೆಯೋದಕ್ಕೂ ಆಗಲ್ಲ ಅಂತ. ಸೊ ಇಟ್ ವುಡ್ ಮೇಕ್ ಇಟ್ ಮೋರ್ ಡಿಫಿಕಲ್ಟ್ ಫಾರ್ ಅಸ್ ಟು ವಾಕ್ ಆನ್ ಎ ಸೋಪಿ ಫ್ಲೋರ್ ಬಿಕಾಸ್ ದ ಲೇಯರ್ ಆಫ್ ಸೋಪ್ ಮೇಕ್ಸ್ ಎ ಫ್ಲೋರ್ that reduces, means soap makes the floor coating of the soap water reduces the friction and the foot cannot make a proper grip on the floor
ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಗೆಟಿಂಗ್ ಟು ಸ್ಲಿಪ್ ಆನ್ ದ ಫ್ಲೋರ್. ಅಲ್ಲಿ ನಾವು ಸ್ಲಿಪ್ ಆಗಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಅರ್ಥ ಆಯ್ತಲ್ಲ, ಅಂದರೆ ಏನು ಕಡಿಮೆ ಆಗುತ್ತೆ, ಫ್ರಿಕ್ಷನ್ ರೆಡ್ಯೂಸ್ ಆಗುತ್ತೆ, ಅದೇ ಮೈನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ವೈ ಸ್ಪೋರ್ಟ್ಸ್ಮೆನ್ ಯೂಸ್ ಶೂಸ್ ವಿತ್ ಸ್ಪೈಕ್ಸ್. ಯಾಕೆ ಆ ಶೂನಲ್ಲಿ ಬಟನ್ಸ್ ಶೂವನ್ನು ಯೂಸ್ ಮಾಡ್ತಾರೆ ಅಂದರೆ ಶೂಗಳನ್ನು ನೀವು ನೋಡ್ಬೋದು ಕ್ರಿಕೆಟ್ ಆಡುವಾಗ ಅಥವಾ ಇನ್ಯಾವುದೇ ಸ್ಪೋರ್ಟ್ಸ್ಗಳಲ್ಲಿ ಅವರು ಶೂನಲ್ಲಿ ಏನಾಗಿರ್ತದೆ ಅಂದರೆ ಗ್ರಿಪ್ ಇರುತ್ತೆ, ಜಾಸ್ತಿ ಗ್ರಿಪ್ಸನ್ನು ಹಾಕಿರ್ತಾರೆ ಅದರಲ್ಲಿ. ಆ ಶೂವನ್ನು ನೀವು ಅಬ್ಸರ್ವ್ ಮಾಡಿದರೆ ಅದರಲ್ಲೆಲ್ಲ ಈ ಥರ ಬಟನ್ಸ್ ಕಾಣುತ್ತೆ ಪಾದದಲ್ಲಿ, ಅಂದರೆ ಫೂಟಲ್ಲಿ. ಸೊ ನೋಡ್ಬೋದು ನೀವು ಯಾಕೆ ಈ ರೀತಿಯಾದಂತಹ ಒಂದು ಲೇಯರ್ ಇರುತ್ತೆ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ಮೆನ್ ಯೂಸ್ ಶೂ ವಿತ್ ಸ್ಪೈಕ್ ಟು ಇನ್ಕ್ರೀಸ್ ದ ಫ್ರಿಕ್ಷನ್ ಸೊ ದಟ್ ದ ಶೂಸ್ ಡು ನಾಟ್ ಸ್ಲಿಪ್ ವೈಲ್ ದೇ ಆರ್ ರನ್ ಆರ್ ಪ್ಲೇ. ಅವರು ಆಡುವಾಗ ಮತ್ತು ಓಡುವಾಗ ಅವರು ಭೂಮಿಯಲ್ಲಿ ಗ್ರಿಪ್ಪನ್ನು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಅವರು ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ನಿಲ್ಲಕ್ಕೆ ಮತ್ತು ರನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಅವರು ಸ್ಲಿಪ್ ಆಗಿ ಬೀಳೋವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ಪೋರ್ಟ್ಸ್ ಶೂನ ನೀವು ನೋಡಿದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಇಕ್ಬಾಲ್ ಆ್ಯಸ್ ಟು ಪುಷ್ ಎ ಲೈಟರ್ ಬಾಕ್ಸ್ ಆ್ಯಂಡ್ ಸೀಮಾ ಆ್ಯಸ್ ಟು ಪುಷ್ ಎ ಸಿಮಿಲರ್ ಹೆವಿಯರ್ ಬಾಕ್ಸ್. ಅಂದರೆ ಇಕ್ಬಾಲ್ ಅಂತಕ್ಕಂಥವನು ಲೈಟರ್ ಬಾಕ್ಸನ್ನು ಇದ್ದಾನೆ, ಸೀಮಾ ಒಂದು ಸಿಮಿಲರ್ ಬಾಕ್ಸ್ ಹೆವಿಯರ್ ಬಾಕ್ಸ್, ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುವಂಥ ಅದೇ ಸೈಜಿನ ಬಾಕ್ಸನ್ನು ದಬ್ತಾ ಇದ್ದಾರೆ, ಪುಷ್ ಮಾಡ್ತಾ ಇದ್ದಾರೆ. ಆನ್ ದ ಸೇಮ್ ಫ್ಲೋರ್, ಒಂದೇ ಫ್ಲೋರಲ್ಲಿ ಹೂ ವಿಲ್ ಹ್ಯಾವ್ ಟು ಅಪ್ಲೈ ಎ ಲಾರ್ಜ್ ಫೋರ್ಸ್ ಆ್ಯಂಡ್ ವೈ. ಯಾರು ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ಹಾಕಬೇಕಾಗತ್ತೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಾಗಿದೆ, ಯಾವುದು ತೂಕ ಹೆಚ್ಚಾಗಿರುತ್ತೋ ಅದು ಏನಾಗಿರುತ್ತೆ ಅಂದರೆ ನೆಲದಲ್ಲಿ ಫೋರ್ಸ್ ಜಾಸ್ತಿ ಕೊಡಬೇಕಾಗತ್ತೆ. ಬಿಕಾಸ್ ದ ಫ್ರಿಕ್ಷನ್ ಬಿಟ್ವೀನ್ ದ ಹೆವಿಯರ್ ಬಾಡಿ ಈಸ್ ಮೋರ್ ಫ್ರಿಕ್ಷನ್, ಬಟ್ ಲೈಟರ್ ಬಾಡಿ ಏನಾಗಿರುತ್ತೆ, ಲೆಸ್ ಫ್ರಿಕ್ಷನ್ ಆಗಿರುತ್ತೆ. ಸೀಮಾ ವಿಲ್ ಹ್ಯಾವ್ ಟು ಅಪ್ಲೈ ಲಾರ್ಜ್ ಫೋರ್ಸ್ ಸಿನ್ಸ್ ಶಿ ವಿಲ್ ಎಕ್ಸ್ಪೀರಿಯನ್ಸಸ್ ಮೋರ್ ಫ್ರಿಕ್ಷನಲ್ ಫೋರ್ಸ್ ಬಿಕಾಸ್ ಹೆವಿ ಆಬ್ಜೆಕ್ಟ್ ವಿಲ್ ಬಿ ಪ್ರೆಸರ್ಡ್ ಹಾರ್ಡ್ ಅಗೇನ್ಸ್ಟ್ ದ ಆಪೋಸಿಟ್ ಸರ್ಫೇಸ್ ಆ್ಯಂಡ್ ಪ್ರೊಡ್ಯೂಸಸ್ ಮೋರ್ ಫ್ರಿಕ್ಷನ್ ಅಂತ ಹೇಳಿ ಇದಕ್ಕೆ ಒಂದು ಉತ್ತರ ಆಗುತ್ತೆ. ಸೊ ಯಾವುದು ಹೆವಿ ಇರುತ್ತೋ ಅದರ ಫ್ರಿಕ್ಷನ್ನು ಕೂಡ ಜಾಸ್ತಿ ಇರುತ್ತೆ, ಲೈಟರ್ ಇರ್ತಕ್ಕಂಥದ್ದು ಫ್ರಿಕ್ಷನ್ ಕೂಡ ಕಡಿಮೆ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಎಕ್ಸ್ಪ್ಲೈನ್ ವೈ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ನಾನು ಆವಾಗಲೇ ಒಂದು ಡ್ಯಾಶಸಲ್ಲಿ ಹೇಳುವಾಗ ರೆಡ್ಯೂಸ್ ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದೆ, ಲೆಸ್ ಅಂತ ಹೇಳಿದ್ದೆ. ಯಾಕೆ ಈ ಸ್ಲೈಡಿಂಗ್ ಫ್ರಿಕ್ಷನ್ಗೂ ಮತ್ತು ಸ್ಟ್ಯಾಟಿಕ್ ಫ್ರಿಕ್ಷನ್ಗೂ ವ್ಯತ್ಯಾಸ ಇದೆ, ಸ್ಟ್ಯಾಟಿಕ್ ಫ್ರಿಕ್ಷನ್ನೇ ಜಾಸ್ತಿ ಸ್ಲೈಡಿಂಗ್ ಫ್ರಿಕ್ಷನ್ ಕಡಿಮೆ ಅಂದರೆ ಇಲ್ಲಿ ಉತ್ತರ ಇದೆ ನೋಡಿ. ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಬಿಕಾಸ್ ಟೂ ಸ್ಲೈಡಿಂಗ್ ಆಬ್ಜೆಕ್ಟ್ ಫೈಂಡ್ ಲೆಸ್ ಟೈಮ್ ಟು ಗೆಟ್ ಇಂಟರ್ಲಾಕ್ಡ್ ಎಗೇನೆಸ್ಟ್ ಈಚ್ ಅದರ್. ಅಂದರೆ ಇರೆಗ್ಯುಲಾರಿಟೀಸ್ ಏನಿದೆಯಲ್ಲ, ಆ ಇರೆಗ್ಯುಲರ್ ಸರ್ಫೇಸಲ್ಲಿ ಒಂದಕ್ಕೊಂದು ಏನಾಗ್ತವೆ, ಲಾಕ್ ಆಗ್ತವೆ. ಸೊ ಲಾಕ್ ಆಗಿ ಒಂದು ಗಾಡಿ ಅಥವಾ ಯಾವುದೇ ವಸ್ತುವನ್ನು ನಾವು ದಬ್ಬಬೇಕಾದ್ರೆ ಅದು ಆರಂಭಿಕವಾಗಿ ಝೀರೋ ಮೋಷನಲ್ಲಿದ್ದಾಗ, ಅಂದರೆ ಝೀರೋ ಸ್ಪೀಡ್ ಇದ್ದಾಗ, ರೆಸ್ಟಲ್ಲಿದ್ದಾಗ ಅದಕ್ಕೆ ತುಂಬ ಫೋರ್ಸನ್ನು ಕೊಡಬೇಕಾಗತ್ತೆ. ಮೂಮೆಂಟ್ ಇದ್ದಾಗ ಏನಾಗುತ್ತೆ, ಸೊ ಇರ್ರೆಗ್ಯುಲರಿಟೀಸ್ ಆಫ್ ದ ಸರ್ಫೇಸ್ ಆಸ್ ಅ ರಿಸಲ್ಟ್ ವಿಚ್ ದೇ ಎಕ್ಸ್ಪೀರಿಯನ್ಸಸ್ ಲೆಸ್ ಫ್ರಿಕ್ಷನ್. ಅಂದರೆ ಮೂಮೆಂಟ್ ಇದ್ದಾಗ ಅವು ಟೈಮ್ ಇರೋದಿಲ್ಲ, ಆ ಮೂಮೆಂಟ್ ಆದಂಥ ಸಂದರ್ಭದಲ್ಲಿ ಅವು ಇಂಟರ್ಲಾಕ್ ಆಗಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆ ಸ್ಲೈಡಿಂಗ್ ಫ್ರಿಕ್ಷನಲ್ಲಿ ಈಸಿಯಾಗಿ ಹೋಗ್ತಾ ಇರ್ತವೆ ಅವು. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕ್ವಶನ್. ಅರ್ಥ ಆಯ್ತಲ್ವಾ? ಸೊ ಗೋ ಟು ದ ನೆಕ್ಸ್ಟ್ ಒನ್. ಗಿವ್ ಎಕ್ಸಾಂಪಲ್ಸ್ ಟು ಶೋ ದಟ್ ದ ಫ್ರಿಕ್ಷನ್ ಈಸ್ ಬೋತ್ ಎ ಫ್ರೆಂಡ್ ಆ್ಯಂಡ್ ಎ ಫಾಯ್. ಇದು ಫ್ರಿಕ್ಷನ್ ಅಂತಕ್ಕಂಥದ್ದು ಒಂದು ಸ್ನೇಹಿತನೂ ಹೌದು ಮತ್ತು ಶತ್ರುನೂ ಕೂಡ. ಫ್ರಿಕ್ಷನ್ ಆ್ಯಸ್ ಎ ಫ್ರೆಂಡ್ ಆ್ಯಸ್ ಎ ಫ್ರಿಕ್ಷನ್ ಅಂದರೆ ಯಾವ ಥರ ಫ್ರಿಕ್ಷನ್ನು ಒಂದು ಸ್ನೇಹಿತನಾಗಿ ಕೆಲಸ ಮಾಡುತ್ತೆ ಅಗತ್ಯವಾಗಿ ಬೇಕು ಅಂದರೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಬೆಂಕಿ ಕಡ್ಡಿಯನ್ನು ನಾವು ತೀಡ್ತೀವಿ ಅಂದಾಗ ಆ ಸರ್ಫೇಸಿಗೂ ಮತ್ತು ಬೆಂಕಿ ಕಡ್ಡಿಗೂ ಕೂಡ ಏನಾಗಬೇಕು, ಫ್ರಿಕ್ಷನ್ ಆಗಬೇಕು, ಇಲ್ಲಾಂದರೆ ಅದು ಹತ್ಕೊಳ್ಳೋದೇ ಇಲ್ಲ. ಸೊ ವಿ ಆರ್ ಏಬಲ್ ಟು ವಾಕ್ ಬಿಕಾಸ್ ಆಫ್ ಫ್ರಿಕ್ಷನ್. ನಾವು ನಡಿಬೇಕು ಅಂದರೆ ಫ್ರಿಕ್ಷನ್ ಇರಲೇಬೇಕು, ಇಲ್ಲಾಂದರೆ ಜಾರಿ ಬೀಳ್ತೀವಿ. ಸೊ ಫ್ರಿಕ್ಷನ್ ಬಿಟ್ವೀನ್ ದ ಟಿಪ್ಸ್ ಆಫ್ ದ ಪೆನ್ ಆ್ಯಂಡ್ ಪೇಪರ್ ಅಲೋಸ್ ಟು ರೈಟ್. ಸೊ ನಮ್ಮ ಪೆನ್ನಿನ ನಿಬ್ಗೆ ಮತ್ತು ಪುಸ್ತಕದ ಒಂದು ಹಾಳೆಗೆ ಎರಡಕ್ಕೂ ಕೂಡ ಫ್ರಿಕ್ಷನ್ ಆದಾಗ ಆ ಇಂಕ್ ಹೊರಗೆ ಬರುತ್ತೆ. ಸೊ ಆ ರೋಲ್ ಆಗಿ ಅಲ್ಲೊಂದು ಬಾಲ್ ಇರ್ತದೆ, ಅದು ರೋಲ್ ಆಗಿ ಇಂಕು ಸ್ವಲ್ಪನೇ ಹೊರಗೆ ಬರುತ್ತೆ. ಸೊ ನಾವು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರ್ವೈಸ್ ಏನಾಗುತ್ತೆ, ಫ್ರಿಕ್ಷನ್ ಇಲ್ಲ ಅಂದರೆ ಬರೆಯೋದಿಲ್ಲ, ಆ ಪೆನ್ ಏನಾಗುತ್ತೆ, ಬರೆಯೋಕ್ಕಾಗೋದಿಲ್ಲ. ಸೊ ಫ್ರಿಕ್ಷನ್ ಈಸ್ ಎ ಫ್ರೆಂಡ್ ಅಂತ ನಮ್ಗೆ ಗೊತ್ತಾಯಿತು. ಆದರೂ ಕೂಡ ಫ್ರಿಕ್ಷನಿಂದ ಕೆಲವೊಂದು ಹಾನಿ ಕೂಡ ಇದೆ, ಇದು ಒಂದು ಶತ್ರು ಕೂಡ ಆಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಯಾವ ಥರ ನೋಡಿ, ಟೈರ್ಸ್ ಮತ್ತು ಶೂಸು ಇವನ್ನೆಲ್ಲ ನೀವು ನೋಡಿರ್ಬೋದು, ಅವೆಲ್ಲವೂ ಕೂಡ ವೇರ್ ಔಟ್ ಆಗ್ತವೆ, ಅಂದರೆ ಹರಿದು ಹೋಗ್ತವೆ. ಬೈಕು ಅಥವಾ ಬಸ್ಸು ಅಥವಾ ಯಾವುದೇ ಟ್ರಕ್ ಟೈರ್ ನೋಡಿರ್ಬೋದು, ಬೇಗ ಸೌದೋಗುತ್ತೆ, ಚೇಂಜ್ ಮಾಡಬೇಕಾಗತ್ತೆ. ನೀವು ಬೈಸಿಕಲ್ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ, ಬಿಕಾಸ್ ಆಫ್ ಫ್ರಿಕ್ಷನ್. ಆ್ಯಂಡ್ ಫ್ರಿಕ್ಷನ್ ಬಿಟ್ವೀನ್ ದ
ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಮೆಷಿನ್ಸ್ ಪ್ರೊಡ್ಯೂಸಸ್ ಹೀಟ್, ದಿಸ್ ಕೆನ್ ಡ್ಯಾಮೇಜ್ ದ ಮೆಷಿನ್ಸ್. ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಫ್ರಿಕ್ಷನ್ನು, ಹಾಗಾಗಿ ಚಪ್ಪಲಿಗಳು ಹರಿದು ಹೋಗ್ತವೆ, ಮಿಷಿನರಿ ಪಾರ್ಟ್ಸ್ಗಳು ಕೂಡ ಹಾಳಾಗ್ತವೆ. ಸೊ ಇದರಿಂದ ಫ್ರಿಕ್ಷನ್ ಒಂದು ಶತ್ರು ಅಂತ ನಾವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ವೈ ಆಬ್ಜೆಕ್ಟ್ಸ್ ಮೂವಿಂಗ್ ಇನ್ ಫ್ಲೂಯಿಡ್ಸ್ ಮಸ್ಟ್ ಹ್ಯಾವ್ ಸ್ಪೆಷಲ್ ಶೇಪ್. ಸೊ ನೀವು ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಒಂದು ಹಡಗನ್ನು ನೆನಪಿಸ್ಕೊಳ್ಳಿ. ಸೊ ಹಡಗು ನೀರಿನಲ್ಲಿ ಸರಾಗವಾಗಿ ಚಲಿಸಬೇಕಪ್ಪ ಅಂತ ಹೇಳಿದ್ರೆ ಈ ಬೋಟನ್ನು ನೀವು ಅಬ್ಸರ್ವ್ ಮಾಡಿ, ಈ ರೀತಿ ಇರುತ್ತೆ. ಸೊ ಈ ಬೋಟಲ್ಲಿ ಈ ಥರದ ಒಂದು ಶೇಪ್ ಇರುತ್ತೆ, ಅಂದರೆ ಸ್ಟೀಮ್ ಲೈನ್ಡ್ ಬಾಡಿ ಇರುತ್ತೆ. ಅಥವಾ ನೀವೊಂದು ಫಿಶನ್ನು ನೆನಪಿಸ್ಕೊಳ್ಳಿ. ಸೊ ಇನ್ನು ವಾಟರ್ ಫಿಶ್ ಏನು ಮಾಡುತ್ತಪ್ಪ ಅಂತಂದರೆ ಈಸಿಯಾಗಿ ಮೂಮೆಂಟನ್ನು ಮಾಡಬೇಕಾದ್ರೆ, ಸೊ ಫಿಶ್ ನೀವು ನನಗಿಂತ ಚೆನ್ನಾಗಿ ಬರಿತೀರಿ, ಫಿಶ್ ಚಿತ್ರ ನೋಡಿ ಅಬ್ಸರ್ವ್ ಮಾಡಿ. ಸೊ ವಿಂಗ್ಸ್ ಈ ಥರ ಇರುತ್ತೆ. ಸೊ ಇದು ಐಸ್ ಅಂದ್ಕೊಳ್ಳಿ. ಸೊ ನೋಡಿ ಯಾವ ಥರ ಇದೆ ಈ ಫಿಶ್ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಫಿಶ್ಶು ಯಾವ ಲೈನ್ ಇದೆ, ಸ್ಟೀಮ್ ಲೈನ್ಡ್ ಬಾಡಿ ಇದೆ. ಇದು ಈ ರೀತಿ ಇರಲಿಕ್ಕೆ ಕಾರಣ. ಸೊ ನೀವು ಹಾಗೆ ನಮ್ಮ ಪ್ಲೇನನ್ನು ನೆನಪಿಸ್ಕೊಳ್ಳಿ, ಯಾವ ಥರ ಇದೆ ಪ್ಲೇನ್ ನೋಡಿ. ಸೊ ಪ್ಲೇನ್ ಬಂದು ಈ ಥರ ಇರ್ತದೆ, ಹೌದಲ್ವಾ. ಸೊ ಈ ರೀತಿ ಆ ಒಂದು ಹಾರುವಂಥ ಸಂದರ್ಭ ಫ್ಲ್ಯಾಟ್ ಆದ ರೆಕ್ಕೆಗಳನ್ನು ಮತ್ತು ಈ ಥರ ಚೂಪಾದ ಮುಂದುಗಡೆ ಭಾಗವನ್ನು ಹೊಂದಿರುತ್ತೆ. ಸೊ ಕಾರಣ ಏನಪ್ಪ ಅಂತಂದರೆ ಎಕ್ಸ್ಪ್ಲೈನ್ ವೈ ಆಬ್ಜೆಕ್ಟ್ಸ್ ಮೂವಿಂಗ್ ಇನ್ ಅ ಫ್ಲೂಯಿಡ್ ಮಸ್ಟ್ ಹ್ಯಾವ್ ಸ್ಪೆಷಲ್ ಶೇಪ್ಸ್. ಯಾಕೆ ಸ್ಪೆಷಲ್ ಶೇಪಲ್ಲಿ ಇರಬೇಕು ಅಂತ. ವೆನ್ ಎ ಬಾಡಿ ಮೂವ್ಸ್ ಥ್ರೂ ಎ ಫ್ಲೂಯಿಡ್ ಇಟ್ ಎಕ್ಸ್ಪೀರಿಯನ್ಸಸ್ ಆನ್ ಅಪೋಸಿಂಗ್ ಫೋರ್ಸ್ ವಿಚ್ ಟ್ರೈಸ್ ಟು ಅಪೋಸ್ ಇಟ್ಸ್ ಮೋಷನ್ ಥ್ರೂ ದ ಫ್ಲೂಯಿಡ್. ಅಂದರೆ ನೀರೊಳಗಡೆ ಹೋಗುವಂಥದ್ದು ಗಾಳಿಗಿಂತಲೂ ಹೆಚ್ಚು ಘರ್ಷಣೆಯನ್ನು ಉಂಟು ಮಾಡುತ್ತೆ, ಅದು ಮೂಮೆಂಟನ್ನು ಅಪೋಸ್ ಮಾಡುತ್ತೆ. ದಿಸ್ ಅಪೋಸಿಂಗ್ ಫೋರ್ಸ್ ಈಸ್ ನೌನ್ ಆ್ಯಸ್ ಎ ಡ್ರ್ಯಾಗ್ ಫೋರ್ಸ್, ಅದನ್ನು ಡ್ರ್ಯಾಗ್ ಫೋರ್ಸ್ ಅಂತ ನಾವು ಕರಿತೀವಿ. ದಿಸ್ ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದ ಬಾಡಿ. ನೋಡಿ, ಅದನ್ನು ನಾವು ನೇರವಾಗಿ ಹೋದರೆ ಆಗಲ್ಲ. ಕೆಲವೊಂದು ಸರಿ ನಾವು ತುಂಬ ವೇಗವಾಗಿ ಬರ್ತಿರೋವಂಥ ಅಲೆಯಿಂದ ನಾವು ಬೀಚಲ್ಲಿ ಹೋದಾಗ ನೋಡ್ಬೋದು, ನಾವು ಕೆಳಗಡೆ ಬೆಂಡ್ ಆದರೆ ನಮ್ಮ ಮೇಲಿಂದ ನೀರು ಪಾಸಾಗಿ ನಾವು ಬಚಾವಾಗ್ತೀವಿ. ಅದಕ್ಕೆ ನಾವು ಎದೆ ಒಡ್ಡಿ ನಿಂತರೆ ನಮ್ಮನ್ನು ತೊಗೊಂಡೋಗಿ ದಡದ ಮೇಲೆ ಬಿಸಾಕತ್ತೆ. ಸೊ ಹಾಗಾಗಿ ನಮ್ಮ ಶೇಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ. ಸೊ frictional force depend on the shape of the body. By giving objects a special shape, the force of friction acting on it can be minimized. ಅದರಿಂದ ನಾವು ಫೋರ್ಸನ್ನು ಅಥವಾ ಫ್ರಿಕ್ಷನನ್ನು ಕಡಿಮೆ ಮಾಡೋದು. ಹೆನ್ಸ್ ಇಟ್ ಬಿಕಮ್ ಈಸಿಯರ್ ಫಾರ್ ದ ಬಾಡಿ ಟು ಮೂವ್ ಥ್ರೂ ದ ಫ್ಲೂಯಿಡ್. ಆ ಫ್ಲೂಯಿಡಲ್ಲಿ ಹೋಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. GPSTR ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ನಿಮಗೇನು ಬೇಕು, ಡಿಸ್ಕ್ರಿಪ್ಟಿವ್ ಟೈಪು ನಿಮಗೆ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಪಾಠ ನಿಮಗೂ ಕೂಡ ಹಾಗೆ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ, ಇದೇ ಥರದ ಮತ್ತಷ್ಟು ತರಗತಿಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.